ಗೃಹಲಕ್ಷ್ಮಿಯವರಿಗೆ ಮತ್ತೊಂದು ಅಪ್ಡೇಟ್ ಬಂದಿದೆ ಸ್ನೇಹಿತರೆ. ಏನಂತ ನೋಡ್ತಾ ಇರ್ಬೋದು, ಗೃಹಲಕ್ಷ್ಮಿಯವರಿಗೆ ಹೊಸ ಒಂದು ಮರು ಅರ್ಜಿಯನ್ನು ಸಲ್ಲಿಸಲು ಸರ್ಕಾರ ಏನು ಮಾಡಿದೆ ಅಂದರೆ ಸ್ನೇಹಿತರೆ, ಅವಕಾಶವನ್ನು ನೀಡಿದೆ ಸ್ನೇಹಿತರೆ. ಏಕೆಲ್ಲ ಈ ಒಂದು ಅವಕಾಶ ನೀಡಿದೆ ಅಂತ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡೋಣ ಸ್ನೇಹಿತರೆ. ಬನ್ನಿ, ಆದಷ್ಟು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲ್ಲ, ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಈಗ ಏನಾಗಿದೆ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ ಆದಾಯ ತೆರಿಗೆ ಸ್ನೇಹಿತರೆ. ಆದಾಯ ಅಂದರೆ ಪಾವತಿದಾರರು ಹಾಗೂ ಮೃತವನ್ನು ಪಟ್ಟಿರ್ತಾರಲ್ಲ, ಮರಣವನ್ನು ಹೊಂದಿದವರ ಹೆಸರಲ್ಲಿ ಏನು ಮಾಡ್ತಾ ಇದ್ದಾರೆ, ಗೃಹಲಕ್ಷ್ಮಿ ಹಣವನ್ನು ಪಡೆಯುತ್ತಿರುವುದು ಸರ್ಕಾರಕ್ಕೆ ಕಂಡು ಬಂದಿದೆ ಸ್ನೇಹಿತರೆ. ಈಗ ಏನು ಮಾಡಿದೆ ಸರ್ಕಾರರು, ಅರ್ಹರನ್ನು ಕೈಬಿಡಲು ಹೊಸ ಸರ್ಕಾರವಾಗಿ ಅಂದರೆ ಸರ್ಕಾರದ CM ಆದಂಥ ಏನಿದೆಲ್ಲ DK ಶಿವಕುಮಾರ್ ಅವರು ಹೊಸ ಒಂದು ಆದೇಶವನ್ನು ಹೊರಡಿಸಿದ್ದಾರೆ ಸ್ನೇಹಿತರೆ. ಈ ಒಂದು ಹೊಸ ಅರ್ಜಿಯನ್ನು ಆಹ್ವಾನಿಸಲು ತೀರ್ಮಾನ ಮಾಡಿದ್ದೆ. ಅದಕ್ಕಾಗಿ ನೀವು ಗ್ರಾಮಗಳಿಗೆ ಭೇಟಿ ನೀಡಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಸ್ನೇಹಿತರೆ. ಆದರೆ ಹಂತವಾಗಿ ಹೇಗೆ ಅಂದರೆ ನೀವು ಸಲ್ಲಿಸಬಹುದು ಅಂತ ಅಂದರೆ ಏನೇನು ಡಾಕ್ಯುಮೆಂಟ್ ಹತ್ತುತ್ತೆ ಅಂತ ಎಲ್ಲ ಸಂಪೂರ್ಣವಾಗಿ ತಿಳಿಸ್ಕೊಡೋಣ ಸ್ನೇಹಿತರೆ. ಬನ್ನಿ. ಅಂದರೆ ಏನಾಗಿದೆ ಸ್ನೇಹಿತರಿಗೆ, ಗೃಹಲಕ್ಷ್ಮಿ ಅಡಿಯಲ್ಲಿ ಅಂದರೆ ಏನಾಗಿದೆ, ಯೋಜನೆ ಅಡಿಯಲ್ಲಿ ಮಾಸಿಕವಾಗಿ 2,000 ಹಣವನ್ನು ನಿಮಗೆ ನೀಡ್ತಾರೆ ಸ್ನೇಹಿತರೆ. ಆದರೆ ಈಗ ಫಲಾನುಭವಿಗಳು ಅಂದರೆ ಪಡೆಯಲು ಮತ್ತೊಮ್ಮೆ ಅರ್ಜಿಯನ್ನು ಸಲ್ಲಿಸಲೇಬೇಕು ಸ್ನೇಹಿತರೆ. ಅಂದರೆ ಏನಾಗಿದೆ, ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ನೀವು ನವೀಕರಣಕ್ಕೆ ಸಿದ್ಧತೆ ಮಾಡಿಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಏಕೆಂದರೆ ಈಗ ಅತ್ತೆ ಅಮ್ಮ ಅಥವಾ ಏನಾದರೂ ನಿಧನವಾಗಿದ್ದರೆ ಅಂಥವ್ರಿಗೆ ಏನಾಗಿದೆ, ಸೊಸೆ ಅಥವಾ ಮಗಳಿಗೆ ಏನು ಮಾಡಿದ್ದಾರೆ, ಸರ್ಕಾರ ಅರ್ಹರಾಗಿ ಪಡೆಯಲು ಅವಕಾಶವನ್ನು ಕೊಟ್ಟಿದೆ ಸ್ನೇಹಿತರೆ. ಅದಕ್ಕಾಗಿ ನೀವು ಇವನ್ನು ಅರ್ಜಿಯನ್ನು ಸಲ್ಲಿಸ್ಬೋದು. ಇದನ್ನು ಯಾವುದೇ ರೀತಿಯಾಗಿ ಮೊಬೈಲ್ನಲ್ಲಿ ಸಲ್ಲಿಸೋಕ್ಕಾಗಲ್ಲ ಸ್ನೇಹಿತರೆ. ಅದಕ್ಕಾಗಿ ಏನಾಗಿದೆ, ನೀವು ಗ್ರಾಮ 1ಗೆ ಭೇಟಿಯಾಗಿ ನೀವು ಇದಂದರೆ ಗೃಹಲಕ್ಷ್ಮಿಯ ಮರು ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ. ಬೆಂಗಳೂರು ರಾಜ್ಯ ಸರ್ಕಾರ ಏನು ಮಾಡಿ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯಡಿ ಮಾಸಿಕ 2,000 ಹಣವನ್ನು ಏನು ಮಾಡ್ತಾಯಿದೆ, ಫಲಾನುಭವಿಗಳು ಮತ್ತೊಮ್ಮೆ ಪಡೆಯಲು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಅಂತ ಸ್ನೇಹಿತರೆ ಮುಖ್ಯಮಂತ್ರಿಗಳಂತ CM DK ಅವರು ಹೇಳಿದ್ದಾರೆ ಸ್ನೇಹಿತರೆ. ಅದಕ್ಕಾಗಿ ನೀವು ಮತ್ತೊಮ್ಮೆ ಈ ಒಂದು ಅರ್ಜಿಯನ್ನು ಸಲ್ಲಿಸಬೇಕು. ಅಂದರೆ ಗೊಂದಲ ಅಂತ ಏನಿಲ್ಲ ಸ್ನೇಹಿತರೆ. ನೀವು ಅಂದರೆ ಈ ಸದ್ಯ ಏನಾಗಿದೆ, 1.28 ಕೋಟಿ ಮಹಿಳೆಯರು ಒಟ್ಟು ಫಲಾನುಭವಿಗಳಾಗಿದ್ದು, ಆದರೆ ಗೊಂದಲಕ್ಕೊಳಗಾಗಿ ಸದ್ಯದಲ್ಲಿ ಮಾರ್ಗಸೂಚಿಯ ಪ್ರಕಾರ ಕೇವಲ ಅರ್ಹರಿಗೆ ಮಾತ್ರ ಯೋಜನೆಯ ಹಣವನ್ನು ಏನು ಮಾಡ್ತಿದ್ದಾರೆ, ತಲುಪಿಸಬೇಕಂತ ಕ್ರಮವನ್ನು ಕೈಗೊಳ್ಳಲಾಗುತ್ತಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸ್ಪಷ್ಟನೆ ನೀಡಿದೆ ಸ್ನೇಹಿತರೆ. ಗೃಹಲಕ್ಷ್ಮಿಯ ಹೊಸ ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ. ನೀವು ಕರ್ನಾಟಕ ಗ್ರಾಮ 1 ಬೆಂಗಳೂರು 1 ಅಂತ ಇದೆ, ಜಿಲ್ಲಾ 1 ಕೇಂದ್ರಗಳಿಗೆ ಅಥವಾ ಗ್ರಾಮ 1 ಕೇಂದ್ರಗಳಿಗೆ ಅಥವಾ ನಿಮ್ಮ ಕೈಲಿ ಅಂದರೆ ಈಗ ಇದೇನಿರುತ್ತಲ್ಲ ಅಂಗನವಾಡಿ ಕಾರ್ಯಕರ್ತರ ಕೈಯಲ್ಲೂ ನೀವು ಕೂಡ ಸಲ್ಲಿಸಬಹುದು ಸ್ನೇಹಿತರೆ. ಸಸ್ಯ ಅಥವಾ ಮಗಳಿಗೆ ಏನು ಮಾಡಿದ್ದಾರೆ, ಇದನ್ನು ಅವಕಾಶವನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಮತ್ತು ಅರ್ಜಿಯನ್ನು ಯಾಕೆ ಕರೆದಿದ್ದಾರೆ ಅಂದರೆ ಸ್ನೇಹಿತರೆ, 2022-26ರ 72,000 ಕೋಟಿ ಅಧಿಕ ಹಣವನ್ನು ನೀಡಲಾಗುತ್ತಿದೆ. ಆದರೆ ಈಗ ಇಲಾಖೆ ಸಮೀಕ್ಷೆ ಪ್ರಕಾರ ಹಣ ಪಡೆಯುತ್ತಿರೋದು ಬೆಳಕಿಗೆ ಅಂದರೆ ಅರ್ಹರು ಅಂದರೆ ಮೃತಪಟ್ಟವರ ಸಂಖ್ಯೆ ಜಾಸ್ತಿ ಇದ್ದು ಅದರಿಂದ ಹಣವನ್ನು ಪಡೆಯುತ್ತಿದ್ದಾರೆಂದು ಅಂದರೆ ಸರ್ಕಾರಕ್ಕೆ ಕಂಡು ಬಂದಿದೆ ಸ್ನೇಹಿತರೆ. ಅದಕ್ಕಾಗಿ ಏನು ಮಾಡಿ, ನೀವು ಮತ್ತೊಮ್ಮೆ ಮರು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಸ್ನೇಹಿತರೆ. ಅರ್ಜಿ ಸಲ್ಲಿಸಲು ಬೇಕಾದಂಥ ದಾಖಲೆಗಳು ಏನಿದೆ ಅಂತ ನಿಮ್ಗೆ ಗೊತ್ತೇ ಇರೋದು. ಆಲ್ರೆಡಿ ಒಂದು ಪಡಿತರ ಚೀಟಿ ಸ್ನೇಹಿತರೆ, ಒಂದು ಬ್ಯಾಂಕ್ ಪಾಸ್ಬುಕ್ಕು ಅಂದರೆ ಏನಿರುತ್ತಲ್ಲ, ನೀವು ಮನೆಯವ್ರು ಏನು ಕೊಡಬೇಕಂತ ಇರುತ್ತೆ ಅಲ್ವಾ, ಅವ್ರದ್ದು ಮತ್ತು ಬ್ಯಾಂಕ್ ಪಾಸ್ಬುಕ್ಕು, 2 ಫೋಟೋಸು ಮತ್ತು ನೀವು ಮೊದಲೇ ಗೃಹಲಕ್ಷ್ಮಿಗೆ ಅರ್ಜಿ ಸಲ್ಲಿಸಿದಂಥ ಒಂದು ಅಂದರೆ ಫಾರ್ಮನ್ನು ನೀವು ತೆಗೆದುಕೊಳ್ಬೇಕು ಮತ್ತು ಆಧಾರ್ ಕಾರ್ಡು ಕೂಡ ನಿಮ್ಮದು ಕಡ್ಡಾಯವಾಗಿ ಒಯ್ಯಲೇಬೇಕು ಸ್ನೇಹಿತರೆ. ಇವು 3-4 ಡಾಕ್ಯುಮೆಂಟ್ಸ್ ಏನಿದೆ ನೀವು ಕಡ್ಡಾಯವಾಗಿ ಜಮೆ ಮಾಡಬೇಕು. ಆವಾಗ ನಿಮ್ಮದು ಅಪ್ಲಿಕೇಶನನ್ನು ಆಕ್ಸೆಪ್ಟ್ ಮಾಡ್ಕೋತಾರೆ ಸ್ನೇಹಿತರೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಬಾಯ್.